ದೇವೇಗೌಡರು ಕುಮಾರಸ್ವಾಮಿ ಮಾತ್ರ ಸಾಚಾ, ನಾವೆಲ್ಲ ಏನು ಕಳ್ರ? JDS BJPಯ ಬಿ ಟೀಮ್ ಅಂತ ಹೇಳಿದ್ದಕ್ಕೆ ಕೆಂಡಾಮಂಡಲರಾಗಿದ್ರು ಅವತ್ತು. ಈಗೇನು ಹೇಳ್ತೀರಾ ದೇವೇಗೌಡ್ರೆ? ನಿಮ್ಗೆ ನಾಚಿಕೆ ಆಗಲ್ವಾ? ಕೋಲಾರ ಮೀಸಲು ಕ್ಷೇತ್ರ ಆಗದೇ ಇದ್ದರೆ ಅಲ್ಲೂ ದೇವೇಗೌಡರ ಮನೆಯವರೇ ನಿಲ್ತಾ ಇದ್ರು. ನಾನು ಕುರುಬ, ಅದಕ್ಕೆ ದ್ವೇಷ ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಅವರು ಇನ್ನೊಂದು ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಇದೇ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು, ಏನಾದ್ರು ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಸ್ಲಿಂನಾಗಿ ಹುಟ್ಟುತ್ತೇನೆ. ಏನಾದ್ರು ಮತ್ತೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಟುಬಿಡ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿಜಿ, ದೇಶ ಬಿಡೋದು ಬೇಡ, ನೀವು ಇಲ್ಲೇ ಇರಿ ಹೇಳಿದ್ರಲ್ಲ. ಮಾತಿನ ಮೇಲೆ ನಿಗಾ ಇರಬೇಕಲ್ಲ, ನಿಮಗೆ ಏನು ಮಾತಾಡಿದೆ ಅನ್ನೋದು ಗೊತ್ತಿರಬೇಕಲ್ಲ. ಈಗೇನು ದೇವೇಗೌಡರು ನನ್ನನ್ನು ನರೇಂದ್ರ ಮೋದಿ ಅವರು ನನ್ನನ್ನು ಪ್ರೀತಿಸ್ತಾರೆ. ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಇದೆ. ನಾನು ಇದನ್ನ ಹೇಳಿದನ್ನ ಹಿಂದೆ 2019ರಲ್ಲಿ ಹೇಳಿದನ್ನ ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ನನ್ನ ಶಪಥ, ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡದೆ ನನ್ನ ಶಪಥ ನಾನು ಹೇಳಿದೆ. ಈ ನಡುವೆ ಚುನಾವಣಾ ಅಖಾಡದಲ್ಲಿ ಸಿದ್ದರಾಮಯ್ಯನವರು ಸಾಲ ಮನ್ನಾ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡ್ತೀವಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಅಂತ. KR ನಗರದ ಕಾಂಗ್ರೆಸ್ ಸಮಾವೇಶದಲ್ಲಿ CM ಘೋಷಣೆ ಮಾಡಿದ್ದಾರೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಮಾಡ್ತೀವಿ. ಕುಮಾರಸ್ವಾಮಿ 2 ಸಾರ್ತಿ CM ಆಗಿದ್ರು, ರೈತರ ಸಾಲ ಮನ್ನಾ ಮಾಡಿದ್ರ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ತನ್ನ ಪ್ರಣಾಳಿಕೆಯಲ್ಲಿ 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಸಾಲ ಮನ್ನಾ ಮಾಡೋದು ಕೂಡ ಒಂದು ಗ್ಯಾರಂಟಿ. ನಿಮ್ ಸಾಲ ಮನ್ನಾ ಆಗ್ಬೇಕೋ ಬೇಡ? ನಮ್ಮ ಪಕ್ಷ ಇವತ್ತು ಭರವಸೆಯನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಸಂಪೂರ್ಣ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡೆಯೋಣ. KP, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಶತಾಯಗತಾಯ ಎಲ್ಲ ಬಾಣಗಳನ್ನು ಬಿಡ್ತಾ ಇದ್ದಾರೆ CM ಮತ್ತು DCM. ಈ ಕಡೆ ನಾನು ಕುರುಬ, ಅದಕ್ಕೆ ದೇವೇಗೌಡರಿಗಾಗಲ್ಲ ಅನ್ನೋದು, ಮತ್ತೊಂದು ಕಡೆ ಒಕ್ಕಲಿಗಾಸ್ತ್ರಕ್ಕೋಸ್ಕರ DK ಶಿವಕುಮಾರ್ ಅವರು ಪ್ರಚಾರ ಮಾಡೋದು, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಇಬ್ಬರು ಸೇರಿ ಇವತ್ತು ಮತದಾರರನ್ನು ಸೆಳೆಯುವ ತಂತ್ರಗಾರಿಕೆ ಹೇಗಿತ್ತು ಅಂತ. ಒಂದು ಕಡೆಯಲ್ಲಿ DK ಶಿವಕುಮಾರ್ ನೇರವಾದಂಥ ವಾಗ್ದಾಳಿಯನ್ನು ನಡೆಸಿದ ನಂತರದಲ್ಲಿ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯಂಥ ದಾಟಿಯಲ್ಲೇ ದೇವೇಗೌಡರ ವಿರುದ್ಧ, ಕುಮಾರಸ್ವಾಮಿ ವಿರುದ್ಧ, ಎಕ್ಸ್ಪೆಷಲಿ ದೇವೇಗೌಡರ ವಿರುದ್ಧ ಅಂತೂ ದೊಡ್ಡ ಮಟ್ಟದ ವಾಗ್ದಾಳಿಯನ್ನು ಇವತ್ತು ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಇವತ್ತು ಸಿದ್ದರಾಮಯ್ಯವರು ಒಂದು ಕಡೆಯಲ್ಲಿ ದೇವೇಗೌಡರನ್ನ ಟೀಕಿಸುವಂಥದ್ರ ಜೊತೆಗೆ ಜಾತಿಯ ಕಾರ್ಡ್ಗಳನ್ನು ಕೂಡ ಹಂತವಾಗಿ ಬಳಕೆ ಮಾಡಿದಂಥದ್ದು. ದೇವೇಗೌಡರಿಗೆ ನಾನು ಕುರುಬ ಅನ್ನೋ ಕಾರಣಕ್ಕೋಸ್ಕರವಾಗಿ ದೇವೇಗೌಡರಿಗೆ ನನ್ನ ಬಗ್ಗೆ ಹೊಟ್ಟೆ ಉರಿ, ನಾನು 2 ಬಾರಿ ಮುಖ್ಯಮಂತ್ರಿ ಆದೆ ಅನ್ನೋಂಥ ಕಾರಣಕ್ಕೋಸ್ಕರವಾಗಿ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ. ಕೇವಲ ನನಗೆ ಮಾತ್ರ ಅಲ್ಲ, ಒಕ್ಕಲಿಗರು ಕಂಡ್ರೆ DK ಶಿವಕುಮಾರ್ ಮತ್ತು ಚಲುವರಾಯಸ್ವಾಮಿ ಕಂಡ್ರೂ ಕೂಡ ಹೊಟ್ಟೆ ಉರಿ ಇದ್ದಾರೆ. ಹಾಗಾಗಿ ಹೊಟ್ಟೆ ಉರಿಗೆ ಯಾರು ಇದ್ರೆ ಅದು ದೇವೇಗೌಡರು ಮಾತ್ರ ಅನ್ನುವಂಥ ರೀತಿಯಾದಂತಹ ಮಾತನ್ನು ಕೂಡ ಇವತ್ತು ಸಿದ್ದರಾಮಯ್ಯನವರು ಮಾತನಾಡಿರುವಂಥದ್ದು. ಇದರ ಜೊತೆಗೆ ರೈತರಿಗೆ ಒಂದು ಕಾರ್ಡನ್ನು ಇವತ್ತು ಸಿದ್ದರಾಮಯ್ಯನವರು ಪ್ಲೇ ಮಾಡ್ತಾ ಇರುವಂಥದ್ದು. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಕೂಡ ಮನ್ನಾ ಮಾಡ್ತವೆ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿಗೆ ಜಾತಿಯ ಕಾರ್ಡ್ಗಳು ಮತ್ತು ದೇವೇಗೌಡರ ವಿರುದ್ಧದ ಕಾರ್ಡ್ಗಳು ಜೊತೆಗೆ ರೈತರ ಓಲೈಕೆಗಾಗಿ ಈ ರೀತಿಯಾದಂಥ ಕಾರ್ಡ್ಗಳು ಎಲ್ಲ ಕಾರ್ಡ್ಗಳ ಪ್ರಯೋಗ ಆಗಿದೆ. ಶತಾಯಗತಾಯ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರನ್ನ ಸೋಲಿಸಲೇಬೇಕು ಎನ್ನುವಂತಹ ಜಿದ್ದಿಗೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಬಿದ್ದಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿಯೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ಈ ಮಟ್ಟದ ವಾಗ್ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಬಿಜೆಪಿಯನ್ನು ಟೀಕಿಸೋದಕ್ಕಿಂತಲೂ ಕೂಡ 10 ಪಟ್ಟು ಹೆಚ್ಚಿನದಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಟೀಕಿಸಿದ್ದಾರೆ. ಅರವಿಂದ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗಾಗಿ.